ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಟಿ ಇ ಟಿ ಮತ್ತು ಸಿ ಇ ಟಿಗೆ ಎರಡರಲ್ಲೂ ಕೂಡ ಕಾಮನ್ ಆಗಿ ಬರುವಂತಹ ಸಬ್ಜೆಕ್ಟ್ಗಳು ಕಾಮನ್ ಇದ್ರೂ ಕೂಡ ಅದರಲ್ಲಿ ಸ್ವಲ್ಪ ಟಿ ಇ ಟಿಗೆ ಎಕ್ಸ್ಟ್ರಾ ನಾವು ಬೋಧನಾಶಾಸ್ತ್ರ ಓದಬೇಕಾಗ್ತೈತಿ. ಬಟ್ ನಾನೀಗ ಟಿ ಇ ಟಿ ಮತ್ತು ಸಿ ಟಿ ಕಾಮನ್ ಆಗಿ ಬರುವಂತಹ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ಗಳನ್ನು, ಅದ್ರ ಜೊತೆಗೆ ಇಂಗ್ಲೀಷ್ ಗ್ರಾಮರ್ ಮತ್ತು ಕನ್ನಡ ಗ್ರಾಮರ್, ಸೈಕಾಲಜಿ, ಜೊತೆಗೆ SR ಎಜುಕೇಷನ್ ಚಾನಲ್ ಅವ್ರದ್ದು ಸೋಷಿಯಲ್ ಸೈನ್ಸ್ ಓನ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಆ ವಿಡಿಯೋಸ್ಗಳನ್ನು ಡೈಲಿ ಒಂದರಂತೆ ಅಥವಾ ಎಕ್ಸ್ಟ್ರಾ ಟೈಮ್ ಇತ್ತು ಅಂತಂದ್ರೆ ಅಡುಗೆ ಮಾಡಬೇಕಾದ್ರೆ ನೆಕ್ಸ್ಟ್ ವಿಡಿಯೋನು ಕೇಳ್ಕೊಂಡಿರ್ತೀನಿ. ಬಟ್ ಎಟ್ಲೀಸ್ಟ್ ಒಂದು ವಿಡಿಯೋ ಅದನ್ನು ಕೇಳ್ತೀನಿ. ಈಗ SR ಎಜುಕೇಷನ್ ಚಾನಲ್ ಅವ್ರದ್ದು ಬೆಳಿಗ್ಗೆ ನಮ್ಮ ಕರ್ನಾಟಕದ್ದು ಬೆಂಗಳೂರು ವಿಭಾಗ ನಿನ್ನೆ ಮುಗಿಸಿದ್ದೆ. ಇವತ್ತು ಮೈಸೂರು ವಿಭಾಗ ಮುಗಿಸ್ಕೊಂಡಿನಿ. ಅಡುಗೆ ಮಾಡ್ತಾನೆ ಕೇಳೀನಿ. ಯಾಕಂದ್ರೆ ಹೆಚ್ಚು ನಾನು ಸೆಕೆಂಡ್ ಪೇಪರ್ಗೆ ಪ್ರಿಪ್ರೇಷನ್ ಕೊಡಕತ್ತಿಲ್ಲ. ನಂದು ಸೆಕೆಂಡ್ ಪೇಪರ್ ಆದ್ರೂ ಕೂಡ ಸ್ಕೋರ್ 96 ಆಗೈತಿ. ಬಟ್ ನನಗೆ ಕಾಂಬಿನೇಷನ್ಸ್ ಸರಿ ಇಲ್ಲ GPSTR ಎಕ್ಸಾಮ್ ಕಟ್ಟಕ್ಕೆ. ಅದಕ್ಕೋಸ್ಕರ ಆದ್ರೂ ಕೂಡ ಎಕ್ಸಾಮ್ ಟಿ ಇ ಟಿ ಸೆಕೆಂಡ್ ಪೇಪರ್ ಅಟೆಂಡ್ ಮಾಡ್ತೀನಿ. ಬಟ್ ಟಿ ಇ ಟಿ ಫಸ್ಟ್ ಪೇಪರ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತೀನಿ. ಸೋಷಿಯಲ್ ಸೈನ್ಸ್ ವಿಡಿಯೋಸ್ಗಳನ್ನು ಜಸ್ಟ್ ಕೇಳ್ತಿರ್ತೀನಿ. ಬಟ್ ಏನು ನೋಟ್ಸ್ ಏನು ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಸಪ್ರೇಟ್ ಟೈಮ್ ಕೊಟ್ಟಿಲ್ಲ. ಯಾಕಂದ್ರೆ ಬಹಳಷ್ಟು ಸರ್ತಿ ಕೇಳೀನಿ, ವಿಡಿಯೋಸ್ಗಳನ್ನಾಗಿರ್ಬೋದು, ಬುಕ್ಸ್ಗಳನ್ನು ಓದೀನಿ. ಇನ್ನು ರಿವಿಷನ್ ಅಂಥೇಳಿ ಈಗ ವಿಡಿಯೋಸ್ಗಳನ್ನು ಕೇಳ್ತಾನೆ. ಅವ್ರು ಕೇಳೋ ಘಟಕದ ಮೇಲೆ ಕೇಳುವಂತಹ ಕ್ವೆಶನ್ಸ್ಗಳು ಅಲ್ಲಿ ಕಂಪ್ಲೀಟ್ ಆಗಿಬಿಡ್ತಾವು. ಮೇಡಮ್ ಅವ್ರ ಚಾನಲ್ ನೋಡೋರಿಗೆ ಗೊತ್ತಿರ್ತೈತಿ. ಒಂದು ಅಧ್ಯಾಯ ಆದಮೇಲೆ ಅದರ ಜೊತೆಗೆ ಕ್ವೆಶನ್ ಆನ್ಸರ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿಬಿಡ್ತಾರೆ ಅವರು. ಬುಕ್ ಹಿಂದಿಂದಾಯಿತು ಮತ್ತು ಎಕ್ಸ್ಟ್ರಾ ಎಕ್ಸಾಮಲ್ಲಿ ಬಂದಿರುವಂತಹ ಕ್ವೆಶನ್ಸ್ಗಳನ್ನು ಕೂಡ ಅವರು ಕಂಪ್ಲೀಟ್ ಮಾಡಿಬಿಡ್ತಾರೆ ಅಲ್ಲಿ. ಅದಕ್ಕಾಗಿ ಸಪ್ರೇಟ್ ಏನು ಟೈಮ್ ಕೊಟ್ಟಿಲ್ಲ. ಈಗ ನಾನು 6ನೇ ತರಗತಿಯ ಫಸ್ಟ್ ಭಾಗದಲ್ಲಿ ಅಂದ್ರೆ ಸೆಮಿಸ್ಟರ್ 1ರಲ್ಲಿ ಲಾಸ್ಟ್ನೇ ಪಾಠ ನಮ್ಮ ಸುತ್ತಲಿನ ಸಾಮಗ್ರಿಗಳು ಅಂತ ಪಾಠ ಐತಿ. ಬಹಳಷ್ಟು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ, 1-2 ಪೇಜ್ ಆಗ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ಬಟ್ ಡಿಟೇಲ್ ಆಗಿ ನಾವು ಓದ್ಕೊಳ್ಳೇಬೇಕು. ಯಾಕಂದ್ರೆ ಮಕ್ಕಳಿಗೆ ಯಾವ ರೀತಿಯಾಗಿ ತಿಳಿಸ್ಕೊಡ್ಬೇಕು ಆ ಮೆಥಡಲ್ಲಿ ಬುಕ್ನಲ್ಲಿ ಕೊಟ್ಟಿರೋದು. ಡೈರೆಕ್ಟಾಗಿ ಯಾವುದೇ ಪಾಯಿಂಟ್ಸ್ಗಳಿಲ್ಲ. ಓದ್ತಾ ನಮಗೆ ಗೊತ್ತಾಗ್ತೈತಿ. ಮತ್ತು ಹೆಚ್ಚಿನದಾಗಿ ಅಂತ ಏನು ಭಾಗ ಕೊಟ್ಟಾರಲ್ಲ, ಅಲ್ಲಿ ಹೆಚ್ಚಿನ ವಿಷಯಗಳನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ಕಂಪಲ್ಸರಿ ನೋಟ್ ಮಾಡ್ಕೊಳ್ಬೇಕು. ಅಥವಾ ನಿಮಗಿದು ಗೊತ್ತೇ ಅಂತ ಹೇಳಿ ಕೊಟ್ಟಿರ್ತಾರೆ ನೋಡ್ರಿ, ಅಲ್ಲಿ ಆ ವಿಷಯವನ್ನು ನಾವು ಕಂಪಲ್ಸರಿ ನೋಟ್ ಮಾಡಿಕೊಳ್ಳೇಬೇಕು. ಈಗ ನಾನು ಇವತ್ತು ಭಾಗ 1 ಪೂರ್ತಿಯಾಗಿ ಮುಗಿಸ್ಬಿಡ್ತೀನಿ 6th ಕ್ಲಾಸಿಂದು. ನೆಕ್ಸ್ಟ್ ಡೇದಿಂದ ನಾನು 6ನೇ ಕ್ಲಾಸಿಂದು ಭಾಗ 2 ಅಥವಾ ಸೆಮ್ 2ದು ಸ್ಟಾರ್ಟ್ ಮಾಡ್ತೀನಿ. ಮತ್ತು ಬಹಳಷ್ಟು ಜನ ಕೇಳಾಗ್ತಿದ್ರಿ ಮ್ಯಾಥ್ಸ್ಗಾಗಿ ಮತ್ತು ಇಂಗ್ಲೀಷ್ ಪರಿಸರ ಅಧ್ಯಯನಕ್ಕಾಗಿ ಯಾವ ಚಾನಲ್ಸ್ಗಳನ್ನು ಫಾಲೋ ಮಾಡ್ತೀರಿ ಅಂಥೇಳಿ. ಇಂಗ್ಲೀಷ್ಗಾಗಿ ನಾನು ಸಾಧನಾ ಅಕಾಡೆಮಿ ಅವ್ರದ್ದು ಫಾಲೋ ಮಾಡ್ತೀನಿ. ಈಗ ಎಷ್ಟು ಟಿ ಇ ಟಿ ನಾನು ಪಾಸ್ ಆದ್ರೂ ಕೂಡ ಅದೇ ವಿಡಿಯೋವನ್ನೇ ನೋಡೀನಿ. ಒಂದು 14-15 ವಿಡಿಯೋಸ್ಗಳದಾವು. ಆ ವಿಡಿಯೋಸ್ಗಳನ್ನು ನೋಡಿದರೆ ನೀವು ಪೂರ್ತಿಯಾಗಿ ಗ್ರಾಮರನ್ನು ಕಲಿಬೋದು. ಅದರ ಜೊತೆಗೆ ಥಿಯರಿ ಅಥವಾ ಪೆಡಗಾಗಿ ಆ ಟೈಮಲ್ಲಿ ನಾನು ಹೇಳ್ತೀನಿ. ಈ ಸದ್ದು ಅಂತೂ ಗ್ರಾಮರ್ಗೆ ಸಾಧನಾ ಅಕಾಡೆಮಿಯವ್ರದ್ದು ವಿಡಿಯೋಸ್ಗಳನ್ನು ನೋಡ್ತೀನಿ. ಸೈನ್ಸ್ ಲಾಸ್ಟ್ ಪಾಠ ಮುಗಿಸಿದಾದ್ಮೇಲೆ ಈಗ ನಾನು ಸೈಕಾಲಜಿ ಬೆಳವಣಿಗೆ ಮತ್ತು ವಿಕಾಸ ತಗೊಂಡಿನಿ. ಆ ಪಾಠ ಮುಗಿಸ್ಬೇಕಾದ್ರೆ 1 hour ಆಯಿತು. ಜಾಸ್ತಿ ಏನು ಟೈಮ್ ಹಿಡಿಲಿಲ್ಲ. ಯಾಕಂದ್ರೆ ಅಷ್ಟೊಂದೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಜಾಸ್ತಿ ಇರಲಿಲ್ಲ. ಪಾಠನೂ ಕೂಡ ಸಣ್ಣದಿತ್ತು. ಹೀಗಾಗಿ ಬೇಗನೆ ಮುಗೀತು. 1 hour ಆಯಿತು. ಅದಾದಮೇಲೆ ಬೆಳವಣಿಗೆ ಮತ್ತು ವಿಕಾಸ ನಿನ್ನೆ ಎಲ್ಲಿಂದ ಬಿಟ್ಟಿನಿ ಅಲ್ಲಿಂದನೇ ಕಂಟಿನ್ಯೂ ಮಾಡಾಕ್ತೀನಿ. ಈಗ 2 ದಿವಸ ಆಯಿತು ಅಷ್ಟೇ ಬೆಳವಣಿಗೆ ಮತ್ತು ವಿಕಾಸ ಪಾಠವನ್ನು ರಿವಿಷನ್ ಸ್ಟಾರ್ಟ್ ಮಾಡಿ. ಇವತ್ತು ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡೀನಿ. ಎಲಿಜಬೆತ್ ಹರ್ಲಾಕ್ ಅವರ ವಿಕಾಸದ ಹಂತಗಳ ಬಗ್ಗೆ ಸ್ಟಡಿ ಮಾಡಾಕ್ತಿದ್ದೆ. ಪ್ರಸವ ಪೂರ್ವ ಹಂತ, ಶೈಶವ, ಹಸುಳೆತನ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಲೈಂಗಿಕ ಪರಿಪಕ್ವತೆ ಕಾಲ, ತಾರುಣ್ಯ, ವಯಸ್ಕತನ, ಮಧ್ಯಮ ವಯಸ್ಸು ಮತ್ತು ವೃದ್ಧಾಪ್ಯ. ಈ ರೀತಿಯಾಗಿ 10 ಹಂತಗಳನ್ನು ಎಲಿಜಬೆತ್ ಹರ್ಲಾಕ್ ಅವರು ನಮಗೆ ತಿಳಿಸ್ಕೊಟ್ಟಾರ. ಇದಕ್ಕಿಂತಲೂ ಹೆಚ್ಚಾಗಿ ನಾವು ಅದರ ಉಪಹೆಸರುಗಳನ್ನು ಸ್ಟಡಿ ಮಾಡಬೇಕು. ಇದನ್ನು ನಾನು ಮುಲ್ತಾನ್ ಸರ್ ಅವರ ವಿಡಿಯೋದಲ್ಲಿ
ರಿವಿಷನ್ ಮಾಡ್ಕೊಳಾಕ್ತೀನಿ. ನಾನು ಬರೆದಿರುವಂತಹ ನೋಟ್ಸು ಮತ್ತು ಅವ್ರು ಹೇಳುವಂತಹ ವಿಷಯ ಎರಡನ್ನೂ ಕಂಪೇರ್ ಮಾಡಿ ಯಾವ ಪಾಯಿಂಟ್ಸ್ ನಾನು ಇನ್ನೂ ಬರ್ಕೊಂಡಿಲ್ಲ ಅದನ್ನು ನೋಡ್ತಾ ಬರ್ಕೊಳಾಕ್ತೀನಿ. ಮೊನ್ನೆ ಯಾರು ಸೈಕಾಲಜಿ ಬಗ್ಗೆ ಯಾವ ರೀತಿ ರಿವಿಷನ್ ಮಾಡ್ತೀರಿ ಅಂತ ಕೇಳಿದ್ರು. ನೋಡಿರಿ, ಈ ರೀತಿಯಾಗಿ ನಾನು ನೋಟ್ಸ್ ಬರ್ಕೊಂಡಿನಲ್ಲ ಆಲ್ರೆಡಿ, ಅದಕ್ಕೆ ಮುಲ್ತಾನ್ ಸರ್ ಅಥವಾ ಬೇರೆ ಯಾರಾದರೂ ನಿಮಗೆ ಯಾರು ಕಂಫರ್ಟ್ ಅನ್ನಿಸ್ತಾರೋ ಅವ್ರ ವಿಡಿಯೋಸ್ಗಳನ್ನು ನೋಡಿ ಯಾವ ಪಾಯಿಂಟನ್ನು ಬಿಟ್ಟಿರಿ ಅದನ್ನು ನೀವು ನೋಟ್ಸ್ ಮಾಡ್ಕೋತಾ ಹೋಗ್ರಿ. ಮತ್ತು SR ಎಜುಕೇಷನ್ ಚಾನಲ್ ಮ್ಯಾಮ್ ಅವರು ಟಾಪಿಕ್ ವೈಸ್ ಕ್ವೆಶನ್ಸ್ಗಳನ್ನು ಹೇಳ್ತಾನೆ, ಚರ್ಚೆ ಮಾಡ್ತಾನೆ, ಪೂರ್ತಿ ಪಾಠನೇ ಮುಗಿಸ್ಕೊಡ್ತಾರೆ. ಇದಾದಮೇಲೆ ಬೆಳವಣಿಗೆ ವಿಕಾಸ ಪಾಠ ಮುಗಿದಾದ್ಮೇಲೆ ಮ್ಯಾಮ್ ಅವ್ರದ್ದು ವಿಡಿಯೋವನ್ನು ನೋಡಿ ನಾನು ಆ ಪಾಠವನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ಇದಾದಮೇಲೆ ಪೂರ್ತಿ ನೈಟಲ್ಲಿ ನಾನು 10 o'clock ಆಗಿರ್ಬೋದು, 10 o'clockದಿಂದ 11:15 ನಾನು ಇಂಗ್ಲೀಷ್ ತೊಗೊಂಡಿನಿ. ಇವತ್ತು ಫಸ್ಟ್ ಗ್ರಾಮರ್ ಸ್ಟಾರ್ಟ್ ಮಾಡೀನಿ. ಫಸ್ಟ್ ಟಾಪಿಕ್ ಕ್ವೆಶನ್ ಟ್ಯಾಗ್ ಸ್ಟಾರ್ಟ್ ಮಾಡೀನಿ. ಇದನ್ನು ಯಾವ ಚಾನಲ್ ನೋಡ್ತೀನಿ ಅಂತಂದ್ರೆ ಸಾಧನಾ ಅಕಾಡೆಮಿ ಅವ್ರದ್ದು ರುದ್ಧಾರ್ಥ ಕುಮಾರ್ ರೆಡ್ಡಿ ಸರ್ ಅಂತ ಹೇಳಿ ಬಹಳ ಚೆಂದ ಹೇಳ್ಕೊಡ್ತಾರೆ. ನಾನು ಈಗ 2-3 TET ಅಟೆಂಡ್ ಮಾಡಿದ್ರೂ ಕೂಡ ಅದು 3 years ಬ್ಯಾಕಿನ ವಿಡಿಯೋ, ಬಟ್ ಈಗಾದ್ರೂ ಕೂಡ ಅದನ್ನೇ ನೋಡಿ 2-3 TETನೂ ಕೂಡ ಅಟೆಂಡ್ ಮಾಡಿ 25 to 26 ಮಾರ್ಕ್ಸನ್ನು ನಾನು ಇಂಗ್ಲೀಷ್ನಲ್ಲಿ ತಗೊಂಡಿನಿ. ತುಂಬಾ ಯೂಸ್ಫುಲ್ ಆದಂತಹ ವಿಡಿಯೋ ಗ್ರಾಮರ್ಗಾಗಿ. ಪೆಡಗಾಗಿಗೆ ನಾನು ಅಥವಾ ಭಾಷಾ ಬೋಧನಾ ಶಾಸ್ತ್ರಕ್ಕೋಸ್ಕರ ಯಾವ ವಿಡಿಯೋನ ಫಾಲೋ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಅದನ್ನು ಓದಬೇಕಾದ್ರೆ ನಿಮಗೆ ಹೇಳ್ತೀನಿ. ಯಾಕಂದರೆ 2-3 ಚಾನಲ್ಗಳನ್ನು ನೋಡಿದ್ದೆ ಆವಾಗ, ಬಟ್ ಇನ್ನೂ ಕರೆಕ್ಟಾಗಿ ಒಂದೇ ಚಾನಲ್ ಅಂತ ಯಾವುದೂ ನಾನು ಇದು ಮಾಡಿಲ್ಲ. ಪೆಡಗಾಗಿಗಾಗಿ ಅದನ್ನು ಆ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಗ್ರಾಮರ್ಗಾಗಿ ನಾನು ರುದ್ಧಾರ್ಥ ಕುಮಾರ್ ರೆಡ್ಡಿ ಸಾಧನಾ ಅಕಾಡೆಮಿ ಸರ್ದು ಸಾಧನಾ ಅಕಾಡೆಮಿ ಚಾನಲ್ ರುದ್ಧಾರ್ಥ ಕುಮಾರ್ ರೆಡ್ಡಿ ಸರ್ ಅಂಥೇಳಿ ಇಂಗ್ಲೀಷನ್ನು ಹೇಳ್ಕೊಡ್ತಾರೆ. ಬಹಳ ಈಸಿಯಾಗಿ ನೀವು ಗ್ರಾಮರನ್ನು ಕಲಿಬೋದು. ಈ ಎಲ್ಲ ನನ್ನ ವಿಡಿಯೋಸ್ಗಳು ನಿಮಗೆಲ್ಲ ಯೂಸ್ಫುಲ್ ಆಗ್ತಾವೆ ಅಂತ ಅಂದ್ಕೊಂಡಿನಿ. ನಾನು ಯಾವ ರೀತಿಯಾಗಿ ಸ್ಟಡಿ ಮಾಡ್ತೀನಿ, ಯಾವ ಚಾನಲ್ಗಳನ್ನು ಫಾಲೋ ಮಾಡ್ತೀನಿ, ವಿಡಿಯೋದ ಮಧ್ಯದಲ್ಲಿ ಹೇಳಿರ್ತೀನಿ. ಯಾವುದೇ ರೀತಿಯಾಗಿ ಹೆಡ್ಡಿಂಗ್ ಆಗಲಿ, ಟೈಟಲ್ ಆಗಲಿ, ಥಂಬ್ನೇಲ್ ಆಗಲಿ ಕೊಟ್ಟಿರಂಗಿಲ್ಲ. ಅದಕ್ಕೋಸ್ಕರ ನೀವು ಪೂರ್ತಿ ವಿಡಿಯೋ ನೋಡಲೇಬೇಕಾಗ್ತದೆ. ಯಾಕಂದ್ರೆ ಮಧ್ಯದಲ್ಲಿ ನಾನು ಪಾಯಿಂಟ್ಸ್ಗಳನ್ನು ಹೇಳಿರ್ತೀನಿ. ನಿನ್ನೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಇಂಗ್ಲೀಷ್ ಗ್ರಾಮರ್ಗಾಗಿ ಯಾವ ಚಾನಲನ್ನು ನೋಡ್ತೀರಿ ಅಂಥೇಳಿ. ಅವ್ರಿಗೆ ಈಗ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿನಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊರಿ. ಮತ್ತು ಡೈಲಿ ಎಷ್ಟು ಅವರ್ ಅಭ್ಯಾಸ ಮಾಡ್ತೀರಿ ಅಂಥೇಳಿ ಒಬ್ಬರು ಕಮೆಂಟ್ ಮಾಡಿದರು. ಡೈಲಿ ನಾವು ಮಿನಿಮಮ್ 4 ಗಂಟೆ ಆದರೂ ಮಾಡಲೇಬೇಕು. ಈಗ ಸ್ಟಾರ್ಟಿಂಗ್ ಐತಿ 4 ಗಂಟೆ ನಾನು ಮಾಡಾಕ್ತೀನಿ. 1 hour ನಂದು SR ಎಜುಕೇಷನ್ ಚಾನಲ್ ವಿಡಿಯೋಸ್ ಕೇಳೋದ್ರೊಳಗೆ ಹೋಗ್ತೈತೆ, ಅಲ್ಲಿ ರಿವಿಷನ್ ಆಗ್ತೈತಿ. ನೆಕ್ಸ್ಟ್ 3-4 ತಾಸು ನಾನು ಮಧ್ಯಾಹ್ನ ಮತ್ತು ರಾತ್ರಿ ಸೇರಿಸಿ 4 ಗಂಟೆವರೆಗೂ ಅಭ್ಯಾಸ ಮಾಡ್ತೀನಿ. ಈ ರೀತಿಯಾಗಿ ನನ್ನ ಸ್ಟಡಿ ರೊಟೀನ್ ಇರ್ತೈತಿ. ಒಂದು ವಿಷಯಕ್ಕೆ ಹೆಚ್ಚಾಗಿರ್ತದೆ, ಒಂದು ವಿಷಯಕ್ಕೆ ಕಡಿಮೆ ಆಗಿರ್ತೈತಿ. ಇವತ್ತು ಸೈನ್ಸಿಗೆ ಸ್ವಲ್ಪ ಕಡಿಮೆ ಟೈಮ್ ಕೊಟ್ಟೀನಿ, ಬೇಗನೆ ಮುಗೀತು. 1 hour ಒಳಗೆ ಆ ಲೆಸನ್ ಮುಗೀತು. ಅದಾದಮೇಲೆ ಬೆಳವಣಿಗೆ ವಿಕಾಸ ನಮ್ಗೆ ಸ್ವಲ್ಪ ಹೆಚ್ಚಿಗೆ ಟೈಮ್ ಬೇಕಾಗ್ತೈತಿ. ಅಲ್ಲಿ 1-1.5 hour ಹೋಯ್ತು ನನಗೆ. ಸ್ವಲ್ಪ ಸ್ಟಡಿ ಜಾಸ್ತಿ ಮಾಡಿದೆ ಸೈಕಾಲಜಿ. ಒಂದು ಹಂತಕ್ಕೆ ಬರೋ ತನಕ ನಾವು ನೋಡಲೇಬೇಕಾಗ್ತೈತಿ. ಇನ್ನು ನೆಕ್ಸ್ಟ್ ವೈಯಕ್ತಿಕ ಭಿನ್ನತೆಗಳ ಬಗ್ಗೆ ಅವ್ರು ಹೇಳ್ಕೊಡಾಕ್ತಾರೆ. ಆ ಟಾಪಿಕನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲೇ ಸಬ್ ಟಾಪಿಕ್ಸ್ ಬೆಳವಣಿಗೆ ಮತ್ತು ವಿಕಾಸದಲ್ಲಿನೇ ಸಬ್ ಟಾಪಿಕ್ ಅದು. ನೆಕ್ಸ್ಟ್ ನೈಟಲ್ಲಿ ನಾನು ಇಂಗ್ಲೀಷ್ ಇವತ್ತಿಂದ ಸ್ಟಾರ್ಟ್ ಮಾಡೀನಿ. ಇಂಗ್ಲೀಷ್ ಫಸ್ಟ್ ಗ್ರಾಮರ್ ಯಾವುದು ಸ್ಟಾರ್ಟ್ ಮಾಡೀನಿ ಅಂದ್ರೆ ಕ್ವೆಶನ್ ಟ್ಯಾಗ್ಸ್. ಇದು ಅಂತೂ ಕಂಪಲ್ಸರಿ 1 ಕ್ವೆಶನ್ ಆದರೂ ಬಿದ್ದೇ ಇರ್ತೈತೆ ನಮಗೆ. ಒಂದು 8-10 ಗ್ರಾಮರ್ ಪಾರ್ಟ್ ಮೇಲೆ ಇರ್ತಾವೆ ನಮಗೆ ಕ್ವೆಶನ್ಸ್. ಒಂದು ಸರ್ತಿ ಈ ಚಾನಲನ್ನು ಒಂದು ವಿಡಿಯೋ ನೋಡಿರಿ, ಕ್ವೆಶನ್ ಟ್ಯಾಗ್ ಮೇಲೆ ಒಂದು ವಿಡಿಯೋ ನೋಡಿರಿ, ರುದ್ಧಾರ್ಥ ಕುಮಾರ್ ರೆಡ್ಡಿ ಸರ್ ಅಂಥೇಳಿ. ಬಟ್ ಸಾಧನಾ ಅಕಾಡೆಮಿ ಚಾನಲಲ್ಲಿ ಇವ್ರು ಹೇಳಿರುವಂಥದ್ದು ನೋಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಿ ಅಂತ ಅಂದ್ಕೊಂಡಿನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.